ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ವಿಡಂಗಾರಿಷ್ಟ ಬಗ್ಗೆ ಹೇಳ್ಕೊಡ್ತೇನೆ ರೀ. ವಿಡಂಗಾರಿಷ್ಟ ಅಂದ್ರೆ ಏನು, ಅದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರ ಉಲ್ಲೇಖ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವಿಡಂಗಾರಿಷ್ಟ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ಸ್ ಗ್ರಂಥ ಸಂಹಿತಾದಾಗ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತಿ. ಸೊ ನಮ್ಮ ಆಚಾರ್ಯದವರು ಮೊದಲ ಬರ್ದಿಟ್ಟಿರ್ತಾರೆ ಇದನ್ನ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೋಗಿ ಕೊಡಬೇಕು, ಯಾರು ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ಮೊದ್ಲಾಗಿಂತರನೇ ಅವೈಲೇಬಲ್ ಇರ್ತೈತಿ. ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತೆ ಪ್ರಮುಖ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ, ವಾರ್ಮ್ ಇನ್ಫೆಸ್ಟೇಷನ್ ಟ್ರೀಟ್ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಮ ಹೊಟ್ಟೆ ಒಳಗ, ನಿಮ್ಮ ಕರಳು ಒಳಗಡೆ ಜಂತ್ ಆಗಿರ್ತಾವ ನೋಡ್ರಿ, ಜಂತ್ ಹುಳ ಆಗಿರ್ತಾವಲ್ಲ, ಅದನ್ನ ತೆಗಿಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ ಪ್ರಮುಖತಃ. ಈಗ ಇದ್ರೊಳಗ ಘಟಕ ದ್ರವ್ಯ ಏನೇನು ಇರ್ತಾವು, ಸೊ ನೋಡ್ರಿ, ಇದ್ರೊಳಗ ವಿಡಂಗ, ಕುಟಜ ಫಲ, ಪಿಪ್ಪಲಿ ಮೂಲ, ಕುಟಜ ತ್ವಕ್, ದಾತ್ರಿ ತ್ವಕ್, ರಾಸನ, ಪಾಟ, ದಾತಕಿ ಪುಷ್ಪ, ಪಿಪ್ಪಲಿ, ಶುಂಠಿ, ಕಾಂಚನಾರ, ಪ್ರಿಯಂಗು, ತಾಮ್ಲಪತ್ರ, ಲೋಧ್ರ, ಮರೀಚ, ಎಲ, ಮಧು ಅಂದ್ರೆ ಹನಿ ಬೇಸ್ ಇರ್ತೈತ್ರಿ, ಮಜ್ಜಲ ವಾಟರ್, ಇವನ್ನೆಲ್ಲ ಮಿಕ್ಸ್ ಮಾಡಿ ತಯಾರು ಮಾಡ್ಲಾಗ್ತೈತ್ರಿ. ಈಗ ಮಾತಾಡೋಣ ಇದ್ರ ಇಂಡಿಕೇಶನ್ ಬಗ್ಗೆ. ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರೆ. ಸೊ ನೋಡ್ರಿ, ಒಂದೇದು ನಾನು ನಿಮ್ಗೆ ಹೇಳ್ದಂಗ ಇದು ಆಂಟಿ ಹೆಲ್ಮೆಂತಿಕ್ ಹಂಗೆ ಕೆಲಸ ಮಾಡ್ತೈತಿ. ವಾರ್ಮ್ ಇನ್ಫೆಸ್ಟೇಷನ್ ವಾರ್ಮ್ಸ್ ನ ಟ್ರೀಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ನಿಮ್ಮ ಕರಳು ಒಳಗ, ಹೊಟ್ಟೆ ಒಳಗ ಜಂತ್ ಹುಳ ಆಗ್ಯಾವಂದ್ರೆ ಅದನ್ನ ಕೊಂದು ಹೊರಗೆ ದಬ್ಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಬ್ಯಾಕ್ಟೀರಿಯಲ್ ಹಂಗೆ ಕೆಲಸ ಮಾಡ್ತೈತಿ. ಬ್ಯಾಕ್ಟೀರಿಯಾ ಸಂಬಂಧ ನಿಮ್ಗೆ ಏನಾರ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ಮೈಯಾಗ ಎನಿಮಿಯಾ, ರಕ್ತ ಕಡಿಮೆ ಐತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ಅಪಚನ ಸಮಸ್ಯೆ ಐತಿ, ಏನ್ ತಿಂತಾರೆ ಅದು ಪಚನೆ ಆಗಂಗಿಲ್ಲ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ಹೊಟ್ಟೆ ಹಸಿಯಂಗಿಲ್ಲ ಅಂದ್ರೆ ಹೊಟ್ಟೆ ಹಸಿಯಂಗ್ ಮಾಡಿಕೊಡ್ತೈತಿ. ಟ್ಯೂಮರ್ಸ್ನಾಗ ಇದನ್ನ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಇದು ನಿಮ್ಮ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತಿ ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದು ಆಂಟಿ ಡೈರಿಯಲ್ ಹೆಂಗೆ ಕೆಲಸ ಮಾಡ್ತೈತಿ, ನಿಮ್ಗೆ ಏನಾರ ಬೇದಿ ಹತ್ತೈತೆ ಅಂದ್ರೆ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನಿಮ್ಗೆ IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸಮಸ್ಯೆ ಐತಂದ್ರೆ ಅದರ ಕೂಡ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಕೋಲೈಟಿಸ್ ಸಮಸ್ಯೆ ಐತಂದ್ರೆ, ಕೋಲೈಟಿಸ್ ನೋಡಿ ಸಡನ್ ಆಗಿ ಹೊಟ್ಟಿ ನೋವು ಚಾಲು ಆಗೋದು, ಹೊಟ್ಟಿ ಹಿಂಡದಂಗೆ ಆಗೋದು, ಅಂಥದ್ದು ನಿಮ್ಗೆ ಸಡನ್ ಆಗಿ ಹೊಟ್ಟಿ ಸಮಸ್ಯೆ ಈ ರೀತಿ ಆಗ್ತಾವಂದ್ರೆ ಇದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳ ಹಲವಾರಷ್ಟು ಕಂಡೀಷನ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರೆದು ಕೊಡಬಹುದು. ಅಲ್ಲಿ ಕೂಡ ನೀವು ಇದನ್ನ ಬಳಸಬಹುದ್ರಿ. ಈಗ ಇದ್ರ ರೆಫರೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಉಲ್ಲೇಖ ನೋಡ್ರಿ, ನಮ್ಗೆ ಶಾರಂಗಧಾರ ಸಂಹಿತಾ ಒಳಗಡೆ ನೋಡ್ಲಿಕ್ಕೆ ಸಿಗ್ತೈತಿ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲ ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದನ್ನ ವಿಡಂಗಾರಿಷ್ಟ 10-20 ml ವಿಡಂಗಾರಿಷ್ಟ ಏನಿದೆ ಇದನ್ನ ನೀವು ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರಿನಾಗ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡಾದ್ಮೇಲೆ ಇದನ್ನ ನೀವು ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ಸೇವನೆ ಮಾಡ್ಬೋದು. ಇದನ್ನ ಊಟ ಆದ್ಮೇಲೆ ತಗೋಬೇಕನ್ನೋದು ಇರ್ತೈತ್ರಿ. 2 ಹೊತ್ತು ಅಂದ್ರೆ ಬೆಳಿಗ್ಗೆ ರಾತ್ರಿ ತಗೋಬಹುದು, 3 ಹೊತ್ತು ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೋಬಹುದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೋಣಕ್ ಹೇಳೋಂತರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ನೀವು ಇದನ್ನ ಬಳಸಬೇಕು, ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ನಿಮ್ಗೆ ಬಾಡಿ ಪರಿಶೀಲನೆ ಮಾಡ್ತಾರ, ನಿಮ್ಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಯಾವ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ಅವ್ರು ಇದನ್ನ ಬರೆದು ಕೊಡೋ ಅಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಬಳಸಕ್ ಹೇಳೋ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಇದನ್ನ ತೊಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಡಾಕ್ಟರ್ ಎಷ್ಟು ಪ್ರಮಾಣದಾಗ ತೊಗೊಳಕ್ ಹೇಳ್ಯಾರ ಅದಕ್ಕಿಂತ ಬಹಳ ಪ್ರಮಾಣದಾಗ ನೀವು ಇದನ್ನ ತೊಗೊಳ ಹೊಂತೀರ ಅಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗ್ಬೋದು, ಎದಿ ಉರಿ ಚಾಲು ಆಗ್ಬೋದು, ಹೊಟ್ಟೆ ಬೆಂಕಿ ಹಚ್ಚದಂಗೆ ಆಗ್ಬೋದು. ಯಾಕಂದ್ರೆ ವಿಡಂಗಾರಿಷ್ಟ ಇದ್ರೊಳಗೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ 5-10% ಇರ್ತೈತ್ರಿ. ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂದ್ರೆ ನೋಡ್ರಿ, ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ ಹೇಳಿನಿ ಎಲ್ಲ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಿ ಇದನ್ನ ಒಂದ್ ಜಾಗದಾಗ ಇಡ್ಲಾಗ್ತೈತ್ರಿ. ಸೊ ಇಟ್ಟಾಗ ಏನಾಗತ್ತ, ಅದ್ರಾಗ ಫರ್ಮೆಂಟೇಷನ್ ಆಗುತ್ತೆ. ಫರ್ಮೆಂಟೇಷನ್ ನ್ಯಾಚುರಲಿ ಆಗ್ತೈತಿ, ಅದ್ರೊಳಗೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗ್ತೈತ್ರಿ. ಅದರ ಸಂಬಂಧ ಇದು ಹೊಟ್ಟೆ ಉರಿ ಚಾಲು ಮಾಡ್ತೈತ್ರಿ.
ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೇನೆ, ಯಾರೇನು ತೊಗೊಳಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಯಾವ ರೋಗಿಗಳಿಗೆ ಮೊದಲ ಅನ್ನನಾಳದಾಗ ಹೊಟ್ಟೆಯಾಗ ಹುಣ್ಣು ಸಮಸ್ಯೆ ಐತಂದ್ರೆ, ಸ್ಟಮಕ್ ಅಲ್ಸರ್ಸ್ ಅದಾವ ಅಂದ್ರೆ ಅವ್ರನ್ನ ತೊಗೊಳಿಕ್ಕೆ ಹೋಗ್ಬಾರ್ದು. ಯಾರಿಗೆ ಹೈಪರ್ ಆಸಿಡಿಟಿ ಮೊದಲಾಗಿಂತ ಭಾಳ ಆಸಿಡಿಟಿ ಸಮಸ್ಯೆ ಐತಂದ್ರೆ ಅವ್ರು ಇದನ್ನ ತೊಗೊಳಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಇದ್ರೊಳಗೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತ್ರಿ. ಮತ್ತು ಯಾರು BP ಪೇಷಂಟ್ ಅದಾರ, ಶುಗರ್ ಪೇಷಂಟ್ ಅದಾರ, ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಗರ್ಭವತಿ ಮಹಿಳೆಯವರು, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಒಟ್ಟ ಬಳಸ್ಲಿಕ್ಕೆ ಹೋಗ್ಬಿಟ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನಿಮ್ಗೆ 230 ರೂಪಾಯಿದಾಗ 450 ml ಒಂದು ಪ್ಯಾಕ್ ಸಿಗ್ತದ್ರಿ. ಸಾಂಡು ಕಂಪ್ನಿದು ವಿಡಂಗಾರಿಷ್ಟ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ನೋಡ್ರಿ, ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಇದನ್ನ ತಯಾರು ಮಾಡಿರ್ತಾರ. ನೀವು ಯಾವ್ದಾರ ಬ್ರ್ಯಾಂಡಿನ ತೊಗೋಬಹುದು. ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಇರ್ತಾವೆ, ಎಲ್ಲದ್ರಾಗ ಸೇಮ್ ಆಕ್ಷನ್ ಇರ್ತೈತ್ರಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಇದರದ್ದು ರೇಟ್ ಏನ್ ಇರ್ತೈತಿ, ಜಾಸ್ತಿನ ಆಗ್ಬೋದ್ರಿ, ಕಡಿಮೆನ ಆಗ್ಬೋದು. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವುದಾದ್ರೂ ಆನ್ಲೈನ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗೈತಿ. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.